ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ದೇವು ಅವರು ಪವಿತ್ರನ ಕೇಳ್ತಾ ಇರ್ತಾರೆ. ಪವಿತ್ರ ಅವರೇ ಮತ್ತು ಅರ್ಜುನ್ ಭಾರ್ಗವಿ ನಮ್ಮನ್ನು ಪಾರ್ಟಿಗೆ ಇನ್ವೈಟ್ ಮಾಡಿದ್ದಾರೆ, ಪ್ಲೀಸ್ ಬರ್ತೀರಾ ಅಂತ ಕೇಳ್ತಾರೆ ದೇವು ಅವರು. ಇಲ್ಲ, ನನಗೆಲ್ಲೂ ಬರೋಕ್ಕೆ ಮನಸ್ಸಿಲ್ಲ, ಪ್ಲೀಸ್ ಸಾರಿ ಅಂತ ಹೇಳ್ತಾಳೆ ಪವಿತ್ರ. ಅಯ್ಯೋ, ಇವಳು ಮನೇಲಿ ಇದ್ಬಿಟ್ರೆ ಹೇಗೆ? ಏನಾದರೂ ಮಾಡಿ ರಾಧಿಕಾ ಪವಿತ್ರನ ಬೈತಾಳೆ. ಸುಮ್ಮನೆ ಇರೋದು ಬೇಡ, ಏನಾದರೂ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ತಾತ ಏನು ಮಾಡ್ತಾನೆ, ಒಂದು ಪ್ಲ್ಯಾನ್ ಮಾಡಿ, ಹಾಗನ್ಬಾರ್ದಮ್ಮ, ಹೋಗಿ ಬರಬೇಕು ನೀನು ಅಂಥೇಳಿ ತಾತ ಹೇಳ್ತಾ ಇರ್ತಾನೆ. ನೀನು ಹೋಗಿಲ್ಲ ಅಂದರೆ ಹೇಗೆ? ನವಜೋಡಿಗಳಲ್ವ ನೀವು, ಹೋಗಲೇಬೇಕು ಇಬ್ಬರೂ. ನಾನು ಇರ್ತೀನಿ, ಹೋಗು, ನಿನಗೂ ಹೇಗಿದ್ರು ಮನೆಯಲ್ಲಿ ಬೇಜಾರಾಗುತ್ತಲ್ವ, ಹೋಗ್ಬಿಟ್ಟು ಬಾ ನೀನು ಅಂತ ಹೇಳ್ತಾ ಇರ್ತಾನೆ ತಾತ. ಇಲ್ಲ ತಾತ, ನನಗೆ ಯಾಕೋ ಮನಸ್ಸೇ ಸರಿ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಪವಿತ್ರ. ಇಲ್ಲ ಅಮ್ಮ, ಹೋಗಲೇಬೇಕು ಅಂತ ಮತ್ತೆ ಒತ್ತಾಯ ಮಾಡ್ತಾ ಇರ್ತಾನೆ. ಪ್ಲೀಸ್ ಬನ್ನಿ ಅಂತ ದೇವು ಅವರು ಕೇಳ್ತಾ ಇರ್ತಾರೆ. ಮತ್ತೆ ಅತ್ತೆನ ಕೇಳ್ತಾ ಇರ್ತಾಳೆ ಪವಿತ್ರ. ಯಜಮಾನಮ್ಮ, ನಾನು ಹೋಗಿ ಬರ್ಬೋದಾ ಪಾರ್ಟಿಗೆ ಅಂತ ಕೇಳ್ತಾ ಇರ್ತಾಳೆ. ಅತ್ತೆ ಏನು ಉತ್ತರ ಕೊಡ್ತಾಳೆ ಅಂತ ನೋಡೋಣ. ಹಾಗೆ ಓಕೆ ಅಂಥೇಳಿ ಸರಿ ಹೋಗ್ಬಿಟ್ಟು ಬರ್ತಾಳೆ. ಪವಿತ್ರ ಕೂಡ ರೆಡಿ ಆಗ್ತಾಳೆ, ಮತ್ತು ದೇವು ಕೂಡ ರೆಡಿಯಾಗಿ ಕಾರಲ್ಲಿ ಇಬ್ಬರು ಕೂಡ ಹೋಗೋಕ್ಕೆ ತಯಾರಾಗ್ತಾರೆ. ಮತ್ತು ಇಬ್ಬರು ಹೋಗಿ ಖುಷಿಯಾಗಿ ಬನ್ನಿ ಅಂತ ಕೂಡ ಹೇಳ್ತಾರೆ. ಹೋಗಿದ ತಕ್ಷಣ ನೀನಿಷ್ಟ ಅಂತ ಮತ್ತೆ ರಾಧಿಕಾ ಮನಸ್ಸಲ್ಲಿ ಅಂದ್ಕೊಂಡು ಸುಮ್ಮನೆ ಇರ್ತಾಳೆ. ಸರಿಮ್ಮ, ಓಕೆ ಅಂತ ಹೇಳಿದ್ರಲ್ಲ, ಹೋಗು ಬೇಗ ರೆಡಿಯಾಗಿ ಹೋಗು ನೀನು, ಹೋಗಮ್ಮ, ಎಷ್ಟೊತ್ತನ ಮಾಡ್ತೀಯ ನೀನು ಅಂತ ಮತ್ತೆ ತಾತ ಹೇಳ್ತಾರೆ. ಮತ್ತು ದೇವು ಅವರು ಪವಿತ್ರ ಕೂಡ ಇಬ್ಬರು ರೆಡಿಯಾಗಿ ಕಾರಲ್ಲಿ ಹೋಗ್ತಾ ಇರ್ತಾರೆ. ದೇವು ಅವ್ರಿಗೆ ಪವಿತ್ರ ಹೇಳ್ತಾ ಇರೋದೆ, ನೀವು ಮಾಡಿದ ತಪ್ಪಿಂದ ನಾನು ಅನುಭವಿಸ್ತಾ ಇದ್ದೀನಿ ನೋಡಿ ಇವಾಗ ಏನಾಯಿತು ಅಂತೇಳ್ಬಿಟ್ಟು ಪವಿತ್ರ ಮತ್ತೆ ದೇವು ಅವ್ರಿಗೆ ಅವಮಾನ ಮಾಡೋ ಥರ ಮಾತಾಡ್ತಾ ಇರ್ತಾಳೆ. ದೇವು ಅವರು ಕೂಡ ಬೇಜಾರಾಗಿಬಿಟ್ಟು, ನಿಮ್ಮನ್ನು ಮದುವೆ ಆಗಿ ನಾನು ತಪ್ಪು ಮಾಡಿಬಿಟ್ಟೆ, ಮದುವೆನೇ ಆಗಬಾರ್ದಾಯಿತ್ತು ಅಂತ ಹೇಳ್ಬಿಟ್ಟು ದೇವು ಅವರು ಜೋರಾಗಿ ಹೇಳೋಕ್ಕೆ ಶುರು ಮಾಡ್ತಾರೆ. ಹಾಗಿದ್ರೆ ಪವಿತ್ರ ತಾನು ಮಾಡಿದ್ದು ತಪ್ಪು ಅಂತ ಅರ್ಥನೇ ಆಗ್ತಾ ಇಲ್ಲ ಇವರಿಗೆ ಅಂತ ಅಂದ್ಕೊಳ್ತಾಳೆ. ನೋಡೋಣ, ಇದೇ ಥರ ಫುಲ್ ವೀಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.